ಎಲ್ರಿಗೂ ನಮಸ್ಕಾರ. ಮಾಕಳಿ ದುರ್ಗ ಇದು ಒಂದು ಟ್ರೆಕ್ಕಿಂಗ್ ಪ್ಲೇಸ್. ದೊಡ್ಡಬಳ್ಳಾಪುರದಿಂದ 18 ಕಿಲೋಮೀಟರ್ ಹಾಗೂ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ 6.4 ಕಿಲೋಮೀಟರ್ ದೂರದಲ್ಲಿದೆ. ಈ ಬೆಟ್ಟವು ಚಾರಣ ಹಾಗೂ ಇತಿಹಾಸದ ಆಸಕ್ತರಿಗೆ ಅತ್ಯಂತ ಪ್ರಮುಖ ತಾಣವಾಗಿದೆ. ಇಲ್ಲಿ ಕೋಟೆಯ ಅವಶೇಷಗಳು ಅಸಂಖ್ಯವಾಗಿವೆ. ಬೆಂಗಳೂರಿನಿಂದ 55 ಕಿಲೋಮೀಟರ್ ದೂರದಲ್ಲಿರುವ ಈ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 4432 ಅಡಿ ಎತ್ತರದಲ್ಲಿರುವ ಈ ಮಾಕಳಿ ದುರ್ಗ ಕೋಟೆಯು ಬೃಹತ್ ಬೆಟ್ಟದ ತುದಿಯಲ್ಲಿದೆ. ಈ ಕೋಟೆಯು ಸುಮಾರು 1117 ಮೀಟರ್ ಎತ್ತರದ ಬೆಟ್ಟದ ತುದಿಯಲ್ಲಿ ನಿರ್ಮಾಣಗೊಂಡಿದೆ. ಇಲ್ಲಿಗೆ ಬರುವ ಹೆಚ್ಚಿನ ಪ್ರವಾಸಿಗರು ರಾತ್ರಿ ವೇಳೆಯಲ್ಲಿ ಟ್ರೆಕ್ಕಿಂಗ್ ಮಾಡುತ್ತಾರೆ. ಈ ಬೆಟ್ಟಕ್ಕೆ ಮಾಕಳಿ ಗ್ರಾಮದಿಂದಲೂ ಪ್ರವೇಶಿಸಬಹುದು ಹಾಗೂ ಮಾಕಳಿ ದುರ್ಗ ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿರುವ ಬಂಡಿ ಜಾಡಿನಿಂದಲೂ ಸಂಪರ್ಕವನ್ನು ಪಡೆಯಬಹುದು. ಬೆಟ್ಟದ ಬುಡ ಬಿಸಿ ವಾತಾವರಣದಿಂದ ಕೂಡಿದ್ದರೂ ಮೇಲಕ್ಕೆ ಹೋದಂತೆಲ್ಲ ಹವಾಗುಣ ತಂಪಾಗುವುದನ್ನು ಅನುಭವಿಸಬಹುದು. ಈ ಬೆಟ್ಟದ ಮತ್ತು ಸುತ್ತಮುತ್ತಲಿನ ಕಾಡುಗಳಲ್ಲಿ ಚಿರತೆಗಳು, ಕಾಡು ಹಂದಿ, ಮುಳ್ಳು ಹಂದಿ, ಮೊಲ, ಕಾಡು ಕೋಳಿ, ನರಿ, ನವಿಲು, ತೋಳಗಳು ಇವೆ. ಮಾಕಳಿ ಬೆಟ್ಟವು ಮಾರ್ಕಂಡೇಯ ಋಷಿ ಮುನಿಗಳ ತಪೋವನ ಆಗಿತ್ತೆಂಬ ನಂಬಿಕೆ ಇದೆ. ಬೆಟ್ಟಕ್ಕೆ ಹತ್ತಲು ಮೆಟ್ಟಿಲು ಇಲ್ಲವಾದರೂ ಕಾಲು ನಡಿಗೆಯಲ್ಲೇ ಹತ್ತಲು ಸಾಧ್ಯವಾಗುವಂತಹ ರೀತಿಯಲ್ಲಿ ಕಾಲುದಾರಿ ಇದೆ. ಪಾಳೆಗಾರರ ಆಡಳಿತದ ಅಂದಿನ ಕಾಲಕ್ಕೆ ಮದ್ದುಗುಂಡುಗಳನ್ನು ಸಂಗ್ರಹಿಸಿಡುವ ಸುರಕ್ಷಿತ ತಾಣವಾಗಿಯೂ ಈ ಬೆಟ್ಟ ಹೆಸರು ಮಾಡಿದೆ. ಇದಕ್ಕೆ ಸಾಕ್ಷಿಯಾಗಿ ಇಂದಿಗೂ ಸಹ ಬೆಟ್ಟದ ಮೇಲೆ ಮದ್ದಿನ ಮನೆಯನ್ನು ಕಾಣಬಹುದಾಗಿದೆ. ಮಾಕಳಿ ದುರ್ಗ ಬೆಟ್ಟವನ್ನು ಅರಣ್ಯ ಇಲಾಖೆ ಇಕೋ ಟೂರಿಸಂ ಸ್ಥಳವನ್ನಾಗಿ ಗುರುತಿಸಿರುವುದರಿಂದ ಆನ್ಲೈನ್ ಮೂಲಕ ಕಾಯ್ದಿರಿಸಿಕೊಂಡು ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗಬಹುದಾಗಿದೆ. ದಕ್ಷಿಣ ಕಾಶಿ ಶಿವಗಂಗೆ. ಶಿವಗಂಗೆ ಕ್ಷೇತ್ರವು ಒಂದು ಸಾಹಸ ಮತ್ತು ಭಕ್ತಿಯ ಕೇಂದ್ರವಾಗಿದೆ. ಸುಮಾರು 2640.3 ಅಡಿ ಎತ್ತರವಿರುವ ಸುಂದರ ಪರ್ವತ ಶಿಖರ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆಯಿಂದ 7 ಕಿಲೋಮೀಟರ್ ಮತ್ತು ಬ್ಯಾಂಗ್ಳೂರಿನಿಂದ 56 ಕಿಲೋಮೀಟರ್ ದೂರದಲ್ಲಿದೆ. ಶಿವಗಂಗೆಯು ಭಕ್ತಿ ಪ್ರಧಾನ ತೀರ್ಥಯಾತ್ರೆ ಮತ್ತು ಸಾಹಸ ತಾಣವಾಗಿದೆ. ದೂರದಿಂದ ಬೆಟ್ಟವು ಶಿವಲಿಂಗದ ಆಕಾರದಲ್ಲಿ ಕಾಣುತ್ತದೆ. ಬೆಟ್ಟದ ಮೇಲಿರುವ ಅನೇಕ ಜಲತಾಣಗಳನ್ನು ಪವಿತ್ರ ಗಂಗಾ ನದಿ ಎಂದು ನಂಬುತ್ತಾರೆ. ಇದರ ಪರಿಣಾಮವಾಗಿ ಈ ಬೆಟ್ಟವನ್ನು ಶಿವಗಂಗೆ ಎಂದು ಕರೆಯುತ್ತಾರೆ. ನಂದಿಕಲ್ಲಿನ ಕೆತ್ತನೆಯು ಈ ಸ್ಥಳದ ಪ್ರಮುಖ ಆಕರ್ಷಣೆಯಾಗಿದೆ. ಗಂಗಾಧರೇಶ್ವರ, ಹೊನ್ನದೇವಿ ದೇವಸ್ಥಾನ, ಒಳಕಲ್ಲು ತೀರ್ಥ ನಂದಿ ಪ್ರತಿಮೆ, ಪಾತಾಳ ಗಂಗೆ ಇವುಗಳ ಸಂಗಮದಿಂದ ಈ ಸ್ಥಳವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಈ ಬೆಟ್ಟದಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನ ಪತ್ನಿ ಶಾಂತಲೆ ಆತ್ಮಹತ್ಯೆ ಮಾಡಿಕೊಂಡ ಸ್ಥಳವನ್ನು ಶಾಂತಲಾಸ್ ಡ್ರಾಪ್ ಎಂದು ಗುರುತಿಸಲಾಗಿದೆ. ಕುಂದಾಣ ಬೆಟ್ಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಶ್ಚಿಮಕ್ಕೆ 10 ಕಿಲೋಮೀಟರ್ ದೂರದಲ್ಲಿದೆ. ಇದು ಒಂದು ಏಕಶಿಲಾ ಬೆಟ್ಟವು. ಇದು ನೋಡಲು ಅಳಿಲಿನ ಆಕಾರದಲ್ಲಿದೆ. ಈ ಬೆಟ್ಟವು 61 ಮೀಟರ್ ಎತ್ತರವಿದ್ದು ಬೆಟ್ಟದ ತುದಿಯಲ್ಲಿ ಸುಮಾರು 100 ಮೀಟರ್ ಅಗಲ, 50 ಮೀಟರ್ ಉದ್ದವಿದ್ದು ಸಮತಟ್ಟಾಗಿದೆ. ಬೆಟ್ಟದ ಪೂರ್ವ ಭಾಗದಲ್ಲಿ ಇಳಿಜಾರು ದಾರಿ ಇದ್ದು 4 ಕಲ್ಲಿನ ಕಂಬದೊಂದಿಗೆ ಪ್ರವೇಶ ದ್ವಾರವಿದೆ. ದೇವನಹಳ್ಳಿ ಪಾಳ್ಯಗಾರರ ಕಾಲದ್ದಾಗಿದೆ. ಚೆನ್ನರಾಯಸ್ವಾಮಿ ದೇವಾಲಯ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯಗಳು ಕೂಡ ಇವೆ. ಕುಂದಾಣವು 13ನೇ ಶತಮಾನದ ಅಂತ್ಯಭಾಗದಲ್ಲಿ ಹೊಯ್ಸಳ ರಾಮನಾಥನ ರಾಜಧಾನಿಯಾಗಿತ್ತು. ಕ್ರಿಸ್ತಶಕ 1537ರಲ್ಲಿ ಯಲಹಂಕ ನಾಡಿನ ಪಾಳ್ಯಗಾರನಾಗಿದ್ದ ಮೊದಲನೇ ಕೆಂಪೇಗೌಡನು ವಿಜಯನಗರ ಸಾಮ್ರಾಜ್ಯದ ಅಪ್ಪಣೆಯ ಮೇರೆಗೆ ಬೆಂಗಳೂರನ್ನು ಕಟ್ಟಲು ಉಪಕ್ರಮಿಸಿ ಆ ಸನ್ನಿವೇಶದಲ್ಲಿ ಕುಂದಾಣವು 4 ಸುತ್ತಿನ ಕೋಟೆಯನ್ನು ಕಟ್ಟಿ ಒಂದು ಠಾಣ ನೆಲೆಯನ್ನಾಗಿಸಿದ ನಂತರ 1547ರಲ್ಲಿ ದಯಾಳು ಬೈಚೇಗೌಡನು ಇಲ್ಲಿ ಜನಾರ್ದನನ ದೇವಸ್ಥಾನವನ್ನು ಕಟ್ಟಿಸಿದ. ಕುಂದಾಣವು ಕೇವಲ ಸೇನಾ ನೆಲೆಯಾಗಿತ್ತು. ಮಧುರೆ ಶನಿ ಮಹಾತ್ಮ. ಈ ದೇವಾಲಯವು ಒಂದು ಪ್ರಸಿದ್ಧ ಯಾತ್ರಾ ಕೇಂದ್ರವಾಗಿದ್ದು ನೆಲಮಂಗಲದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನವು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಬರುತ್ತದೆ ಹಾಗೂ ಬ್ಯಾಂಗ್ಳೂರಿನಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದಲ್ಲಿ ಶನಿ ದೇವರನ್ನು ಪೂಜಿಸಲಾಗುತ್ತೆ. ಮಧುರೆಯ ಶನಿ ದೇವರ ದೇವಾಲಯವು ದಕ್ಷಿಣ ಭಾರತದ ಶೈಲಿಯ ವಾಸ್ತುಶಿಲ್ಪವಾಗಿದೆ. ಈ ದೇವಸ್ಥಾನವು ದಕ್ಷಿಣ ಭಾರತದ ದೇವಾಲಯಗಳಂತೆ ಗೋಪುರಗಳನ್ನು ಒಳಗೊಂಡಿದೆ ಹಾಗೂ ದ್ರಾವಿಡ ವಾಸ್ತುಶೈಲಿಯ ಗೋಪುರಗಳಲ್ಲಿ ಅನೇಕ ಶಿಲ್ಪಗಳನ್ನು ಕೆತ್ತಲಾಗಿದೆ. ನೆಕ್ಸ್ಟ್ ಹುಲ್ಲುಕಡಿ ಬೆಟ್ಟ. ಇದು ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಾಕೃತಿಕ ಸೌಂದರ್ಯ ಹೊಂದಿರುವ ಸುಂದರ ತಾಣ. ದೊಡ್ಡಬಳ್ಳಾಪುರ ತಾಲೂಕು ಸ್ಥಳದಿಂದ ಸುಮಾರು 14 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 55 ಕಿಲೋಮೀಟರ್ ದೂರದಲ್ಲಿದೆ. ವಿಜಯನಗರ ಅರಸರ ಕಾಲಾವಧಿಯಲ್ಲಿ ಹುಲ್ಲುಕುಡಿ ಪ್ರಭುಗಳ ಆಡಳಿತಕ್ಕೆ ಒಳಪಟ್ಟಿತ್ತು. ಬೆಟ್ಟದ ಮೇಲೆ ಗಂಗರ ಹೊಯ್ಸಳರ ಕಾಲಾವಧಿ ಶಾಸನಗಳು ಇವೆ. ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿರುವ ಸುಂದರವಾದ ವೀರಭದ್ರಸ್ವಾಮಿ ವಿಗ್ರಹವನ್ನು ಬೆಟ್ಟದ ಮೇಲಿನ ಕಲ್ಲಿನ ಗುಹಾ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಹುಲ್ಲುಕುಡಿ ಬೆಟ್ಟದ ಸುತ್ತ ಒಟ್ಟು 11 ದೇವಾಲಯಗಳಿವೆ. ಸುಮಾರು 8 ಕಿಲೋಮೀಟರ್ ಸುತ್ತಳತೆ ಇರುವ ಈ ಬೆಟ್ಟವನ್ನು ಪ್ರದಕ್ಷಿಣೆ ಹಾಕಿದರೆ ಕೈಲಾಸ ಪರ್ವತವನ್ನೇ ಸುತ್ತಿದಂತೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ಬೆಟ್ಟದ ಮೇಲಿನ ವೀರಭದ್ರ ಸ್ವಾಮಿಗೆ ಸೋಮವಾರ, ಶುಕ್ರವಾರ ಮತ್ತು ಭಾನುವಾರ ವಿಶೇಷ ಪೂಜೆ ನಡೆಯಲಿದೆ. ಬೆಟ್ಟಕ್ಕೆ ಹತ್ತಲು ಮೆಟ್ಟಿಲುಗಳು ನಿರ್ಮಿಸಲಾಗಿದೆ. ಬೆಟ್ಟದ ತುದಿಯಲ್ಲಿ ಕಲ್ಯಾಣಿ ಇದೆ. ಇನ್ನು ಇದೇ ರೀತಿಯ ಮಾಹಿತಿಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ
ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.